ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿರೀಕ್ಷಿತ ಮದುವೆ. ನೀವು ಕೂಡ ಪ್ರೀತಿಯ ನೋವನ್ನು ಅನುಭವಿಸಿದ್ರಾ ಅಂತ ಕೇಳಿದ್ಲು ವೈಶಾಲಿ. ಅನುಭವಿಸಿದ್ದಲ್ಲ ವೈಶಾಲಿ, ಆ ನೋವನ್ನು ನಾನು ಇನ್ನೂ ಕೂಡ ಅನುಭವಿಸ್ತಲೇ ಇದ್ದೀನಿ. ಬಾಲನ್ ಅವರೇ, ನಿಮ್ಮದು ಒನ್ ಸೈಡ್ ಲವ್ ಇದ್ದ ಹಾಗಿದೆ. ಒನ್ ಸೈಡ್ ಲವ್ಗೆ ನೀವು ಇಷ್ಟೊಂದು ನೋವು ಅನುಭವಿಸ್ತಿದ್ದೀರಾ ಅಂದರೆ, ಇನ್ನು ನಾನು ಲವ್ ಅಂದರೆ ನಾವಿಬ್ಬರು 4 ವರ್ಷಗಳಿಂದ ಪ್ರೀತಿಸ್ಕೊಂಡಿದ್ವಿ. ನನಗೆ ಆ ನೋವು ಹೇಗಿರುತ್ತೆ ಅಂತ ಯೋಚಿಸಿ ಅಂದ್ಲು ವೈಶಾಲಿ. ಸರಿ, ಮೊದಲು ನಿನಗೆ ಬಂದಿರೋ ಟ್ಯೂಮರ್ ಬಗ್ಗೆ ಯೋಚಿಸು, ಆಮೇಲೆ ಪ್ರೀತಿ ಬಗ್ಗೆ ನೋಡಬಹುದು ಅಂದ ಬಾಲನ್. ಹಾಗೇ ಆಗಲಿ ಬಾಲನ್ ಅವರೇ, ನೀವು ನನಗೆ ತುಂಬ ಆತ್ಮೀಯ ಥರ ಅನ್ನಿಸ್ತಾ ಇದ್ದೀರಾ. ನನಗಿರುವ ಸಮಸ್ಯೆಗಳಿಗೆ ಪರಿಹಾರ ನಿಮ್ಮ ಹತ್ರನೇ ಇರುವ ಹಾಗಿದೆ. ಸರಿ, ತುಂಬ ಲೇಟ್ ಆಯಿತು ಅಲ್ವಾ, ಹೋಗಿ ಮಲ್ಕೋ ಅಂದ ಬಾಲನ್. ನಿಮ್ಮ ಹತ್ರ ಮಾತನಾಡಿದ ಮೇಲೆ ನನಗೆ ತುಂಬ ರಿಲೀಫ್ ಅನ್ನಿಸ್ತು ಬಾಲನ್ ಅವರೇ. ಇವತ್ತು ಪ್ರಶಾಂತವಾಗಿ ಮಲಗ್ತೀನಿ, ನಾಳೆ ಆ ರಿಪೋರ್ಟ್ಗಳನ್ನು ತೋರಿಸ್ತೀನಿ ಅಂತ ವೈಶಾಲಿ ಹೋದ್ಲು. ಜ್ಯೋತಿ ವೈಶಾಲಿ ಎಲ್ಲಿಗೆ ಹೋದ್ಲು ಅಂತ ತಿಳಿಯದೆ ಹೊರಗಡೆ ಬರೋ ಅಷ್ಟರಲ್ಲಿ ಬಾಲನ್ ರೂಮ್ನಿಂದ ಹೊರ ಬರ್ತಾ ಇರೋದನ್ನು ನೋಡಿದ್ಲು. ವೈಶು, ನಿನಗಾಗಿ ನಾನು ಹುಡುಕ್ತಾ ಇದ್ದೆ, ಎಲ್ಲಿಗೆ ಹೋಗಿದ್ದೀಯೆ ಅಂತ ನೋಡ್ತಿದ್ರೆ ನನಗಾಗಿ ನೀನು ಕಾಯೋದಾ? ನೀನು ಹೇಳೋದು ನಂಬೋ ಹಾಗಿದೆಯಾ? ವಿಷಯ ಏನಂತ ಹೇಳು ಅಂದ್ಲು ವೈಶಾಲಿ. ನನ್ನ ಫೋನ್ ತೊಗೊಂಡಿದ್ದೀಯಾ ಅಲ್ವಾ, ಎಲ್ಲಿಟ್ಟಿದೀಯಾ ಅಂತ ಕೇಳಿದ್ಲು. ಇವಾಗ ನಿನಗೆ ಫೋನಿಂದ ಏನು ಕೆಲಸ? ಅದು ನನ್ನ ಹತ್ರ ಭದ್ರವಾಗಿ ಇರುತ್ತೆ ಬಿಡು. ಅದಕ್ಕೆ ತಾನೇ ನನಗಾಗಿ ನೀನು ಹುಡುಕೋದು ಏನು ಅಂತ ಆಶ್ಚರ್ಯ ಅನ್ನಿಸ್ತು. ವೈಶಾಲಿ, ನನ್ನ ಫೋನ್ ತಗೊಂಡು ಕೊಡಲ್ಲ ಅನ್ನೋದು ಅನ್ಯಾಯ ಅಲ್ವೇನೆ? ಇನ್ನು ಏನೇನು ಮಾಡಬೇಕು ಅಂದ್ಕೊಂಡಿದೀಯಾ? ಆ ಬಾಲನ್ ಅವರ ಹತ್ರ ಹೋಗಿ ಬರ್ತಿದೀಯಾ? ನಿನಗೆ ಅದೆಲ್ಲ ಯಾಕೆ? ನಿನ್ನನ್ನು ನನ್ನ ಹಿಂದೆ ಇರಲು ಹೇಳಿದ್ದು ಅಷ್ಟೇ, ನನ್ನನ್ನು ಪ್ರಶ್ನಿಸೋಕೆ ಅಲ್ಲ. ಬಾಯಿ ಮುಚ್ಕೊಂಡು ಇರೋಕೆ ಅಂತ ಹೇಳಿ ರೂಮ್ ಒಳಗಡೆ ಹೋದ್ಲು. ನಿನ್ನ ಆಟಗಳು ಎಷ್ಟು ದಿನ ನಡೆಯುತ್ತೋ ಏನೋ. ಇವಾಗ ಆ ಬಾಲನ್ ಹತ್ರ ಹೋಗಿಬಂದು ಇನ್ನೂ ಏನು ಮಾತನಾಡಿರ್ತಾಳೋ ಏನೋ. ಇವಳ ಜೀವನದಲ್ಲಿ ಒಳ್ಳೆಯದು ಮಾಡ್ತಾಳ? ಖಂಡಿತ ತನಗೆ ಏನೋ ಅವಶ್ಯಕತೆ ಇದ್ದೇ ಹೋಗಿರ್ತಾಳೆ ಅಂತ ಅನ್ಕೋತಾ ರೂಮ್ ಒಳಗಡೆ ಹೋದ್ಲು ಜ್ಯೋತಿ. ಮುಂಜಾನೆ ಹಕ್ಕಿಗಳ ಕಿಲಕಿಲ ಕಲರವದಿಂದ ಆರ್ಯನ್ಗೆ ಎಚ್ಚರ ಆಯಿತು. ತನ್ನ ಮೇಲೆ ಏನೋ ಇರುವ ಹಾಗೆ ಅನಿಸಿ ನೋಡ್ದ. ಜಾಹ್ನವಿ ಆರ್ಯನ್ ಎದೆ ಮೇಲೆ ತಲೆ ಇಟ್ಟು ನಿದ್ರಿಸ್ತಾ ಇರೋದು ಕಂಡಿತು. ತುಂಬ ದಿನಗಳ ನಂತರ ಪ್ರಶಾಂತವಾಗಿ ನಿದ್ರಿಸ್ತಾ ಇರುವ ಹಾಗಿದೆ. ಜಾಹ್ನವಿ, ಇವಾಗ ಡಿಸ್ಟರ್ಬ್ ಮಾಡಿದರೆ ಎಚ್ಚರ ಆಗುತ್ತೆ ಅನಿಸುತ್ತೆ. ಜಾಹ್ನವಿಗೆ ಎಚ್ಚರ ಆಗದಂತೆ ಮೆಲ್ಲನೆ ಹೇಳಬೇಕು ಅಂತ ಜಾಹ್ನವಿ ತಲೆಯನ್ನು ಮೆಲ್ಲನೆ ಹಿಡಿದು ಬೆಡ್ ಮೇಲೆ ಮಲಗಿಸ್ತಿರುವಾಗ ಅವಳು ಕದಲಿ ಆರ್ಯನ್ ಸುತ್ತ ಕೈ ಹಾಕಿ ಗಟ್ಟಿಯಾಗಿ ಹಿಡ್ಕೊಂಡು ಮಲಗಿದ್ಲು. ನೀನು ಹೀಗೆ ಹಿಡ್ಕೊಂಡು ಮಲಗಿದ್ರೆ ಹೇಗೆ ಬಂಗಾರ? ನಾನು ಹೇಗೆ ಎದ್ದೇಳಬೇಕು? ಆಗನ್ಕೋತಾ ಕೈ ತೆಗೆಯೋದೇನೋ ಅಂತ ನೋಡ್ದ. ಆದರೆ ಖಂಡಿತ ಕೈ ತೆಗೆಯೋ ಪರಿಸ್ಥಿತಿ ಕಾಣಿಸ್ತಿಲ್ಲ. ನೀನು ಹೇಳೋವರೆಗೂ ಹೀಗೆ ಕದಡದೇ ಇರಬೇಕಾಗಿ ಬರುವ ಹಾಗಿದೆ. ನೀನು ಹೀಗೆ ಮಲಗಿದ್ರೆ ನನಗೆ ಉಸಿರಾಡಲು ಹೇಗೆ ಸಾಧ್ಯ ಬಂಗಾರ? ನಿನ್ನ ಬೆಚ್ಚಗಿನ ಉಸಿರು ನನ್ನ ಎದೆಗೆ ತಗುಲಿ ಮನಸ್ಸಿನಲ್ಲಿ ಕಚಗುಳಿ ಇಡ್ತಿದೆ ಅಂತ ಜಾಹ್ನವಿ ಸುತ್ತ ಕೈ ಹಾಕಿ, ನಿನ್ನನ್ನು ಹೀಗೆ ದೂರದಲ್ಲಿಡಲು ನಾನು ಎಷ್ಟು ನೋವು ಅನುಭವಿಸ್ತಿದ್ದೀನಿ ನಿನಗೆ ತಿಳಿಯೋದು ಜಾಹ್ನವಿ. ವೈಶಾಲಿಗೆ ನೀನೇ ನನ್ನ ಸರ್ವಸ್ವ ಅಂತ ತಿಳಿಯಬೇಕು. ನನಗೆ ಅವಳ ಮೇಲೆ ಪ್ರೀತಿ ಇಲ್ಲ ಅಂತ ತಿಳಿದು ಅವಳು ಹೋಗೋವರೆಗೂ ನಮ್ಮಿಬ್ಬರಿಗೂ ಈ ನೋವು ತಪ್ಪಲ್ಲ. ಅವಳಿಗಿರುವ ಕಾಯಿಲೆಯಿಂದ ಎಷ್ಟು ದಿನ ಬದುಕಿರ್ತಾಳೋ ತಿಳಿಯೋದು. ಅದಕ್ಕೆ ಅವಳನ್ನು ಏನು ಅನ್ನಲಾಗದೆ ಸಹಿಸ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಏನು ಅವಳ ಮೇಲೆ ನನಗೆ ಇನ್ನೂ ಪ್ರೀತಿ ಇದೆ ಅನ್ಕೋತಿದ್ದೀರಾ. ಆದರೆ ಅವಳು ಯಾವಾಗ ಇನ್ನೊಬ್ಬರ ಜೊತೆ ಹೊರಟು ಹೋದ್ಲೋ ಆವಾಗಲೇ ಅವಳ ಮೇಲಿದ್ದ ಪ್ರೀತಿ ಸತ್ತು ಹೋಯಿತು. ಆ ವಿಷಯ ಅವಳಿಗೆ ಹೇಳಿದರೆ ಖಂಡಿತ ಕೇಳ್ತಾನೇ ಇಲ್ಲ. ಅವಳು ಇನ್ನೂ ಕಾಲೇಜ್ ಲೈಫ್ನಲ್ಲೇ ಇದ್ದಾಳೆ. ಅವಳಿಗೆ ಅರ್ಥ ಆಗುವಂತೆ ಹೇಳಿ ಇಲ್ಲಿಂದ ಬೇಗನೆ ಕಳಿಸ್ಬಿಡಬೇಕು. ಇಲ್ಲಿಂದ ಹೋದ ತಕ್ಷಣ ಮೊದಲು ಮಾಡುವ ಕೆಲಸನೇ ಅದು ಜಾಹ್ನವಿ ಅಂದ. ನಿದ್ರಿಸ್ತಿರುವ ಜಾಹ್ನವಿಗೆ ಏನೂ ಅರ್ಥ ಆಯಿತೋ ಏನೋ. ಆರ್ಯನನ್ನು ಇನ್ನೂ ಹತ್ತಿರಕ್ಕೆ ಇಳ್ಕೊಂಡು ಆರ್ಯನ ಕಡೆ ಈ ಕಡೆ ಕದಡದಂತೆ ಮಾಡಿದ್ಲು. ಜಾಹ್ನವಿ, ನೋಡೋಕೆ ಸಣ್ಣಗಿದೆಯಾ? ಇಷ್ಟೊಂದು ಬಲ ಎಲ್ಲಿಂದ ಬಂತು ಬಂಗಾರ? ನೀನು ಕದಡದಂತೆ ಹಿಡ್ಕೊಂಡ್ರೆ ನನ್ನ ಮನಸ್ಸು ಸುಮ್ಮನೆ ಇರುತ್ತಾ? ಓಡಲು ಶುರು ಮಾಡುತ್ತೆ. ನೀನು ಹೀಗೆ ಇನ್ನೂ ಸ್ವಲ್ಪ ಹೊತ್ತು ಹಿಡ್ಕೊಂಡ್ರೆ ನಾನು ಖಂಡಿತ ತಡೆಯೋಕ್ಕೆ ಆಗಲ್ಲ. ಆಮೇಲೆ ನಾನು ಏನು ಮಾಡ್ತೀನೋ ನೀನು ಊಹಿಸಲು ಸಾಧ್ಯ ಇಲ್ಲ ಬಂಗಾರ. ಅದಕ್ಕೆ ನನ್ನ ಮಾತು ಕೇಳಿ ಸ್ವಲ್ಪ ಕೈ ತೆಗೆದ್ರೆ ಅಂದ ಆರ್ಯ. ನಾನು ಉಸಿರಾಡ್ಕೊಳ್ತೀನಿ ಅಂತ ನಿಧಾನವಾಗಿ ಆರ್ಯನ್ ಅವಳ ಕೈಯನ್ನು ತೆಗೆದ. ಆರ್ಯನ್ಗೆ ಜಾಹ್ನವಿ ಹತ್ತಿರದಿಂದ ಏಳಬೇಕು ಅನಿಸಿದ್ರು
ಮನಸ್ಸು ಮಾತ್ರ ಜಾಹ್ನವಿ ಹತ್ತಿರದಿಂದ ಹೋಗಬೇಡ ಅಂತ ಹೇಳಿದ ಹಾಗೆ ಅನಿಸಿ ಜಾಹ್ನವಿ ಮುಖದ ಕಡೆ ನೋಡ್ದ. ಚಿಕ್ಕ ಮಗುವಿನಂತೆ ನಿದ್ರೆ ಮಾಡ್ತಿರುವ ಜಾಹ್ನವಿಯನ್ನು ನೋಡಿ ನನಗೆ ನಿನ್ನನ್ನು ಬಿಟ್ಟು ಹೇಳಲು ಮನಸ್ಸಿಲ್ಲ, ಆದರೆ ನಮ್ಮ ಬ್ಯಾಚ್ ಹೊರಗಡೆ ಎದ್ದು ನಮಗಾಗಿ ಕಾಯ್ತಿರ್ತಾರೆ ಅಲ್ವಾ, ಈಗ ನಾ ಹೋಗಲೇಬೇಕು, ನೀನು ಮಲ್ಗು ಜಾನು ಅಂತ ಜಾಹ್ನವಿ ಹಣೆ ಮೇಲೆ ಒಂದು ಮುದ್ದು ಕೊಟ್ಟು ಹೊರಗಡೆ ಬಂದನು ಆರ್ಯನ್. ಆರ್ಯನ್ ಹೊರಗಡೆ ಬರುವಷ್ಟರಲ್ಲಿ ವೇದಾಂತ್ ಹಾಗೂ ಉಳಿದವರೆಲ್ಲರೂ ಹಾಲ್ನಲ್ಲಿ ಕುಳಿತಿದ್ರು. ಆರ್ಯನನ್ನು ನೋಡಿ ಅಣ್ಣ ಬಂದಿದ್ದಾರೆ ಅಲ್ವಾ, ಅದಕ್ಕೆ ಕೂಡ ಎದ್ದಿರ್ತಾರೆ, ಬನ್ನಿ ಹೋಗೋಣ ಅಂತ ಶಿವಾನಿ ಹಾಗೂ ಉಳಿದವರು ಹೋಗ್ತಿದ್ರೆ ಅವರನ್ನು ತಡೆದು ನಿಮ್ಮ ಅತ್ತಿಗೆ ಇನ್ನೂ ಎದ್ದಿಲ್ಲಮ್ಮ, ಕೂತ್ಕೊಳ್ಳಿ ಅಂದ ಆರ್ಯ. ಅತ್ತಿಗೆ ಯಾವತ್ತೂ ಈ ಟೈಮ್ವರೆಗೂ ಮಲಗ್ತಿರ್ಲಿಲ್ವಲ್ಲ, ಇವತ್ತು ಯಾಕೆ ಈ ಟೈಮ್ವರೆಗೂ ಮಲಗಿದ್ದಾರೆ ಅಂತ ಶಿವಾನಿ ಕೇಳಿದ್ಲು. ಶಿವಾನಿ, ದಿನಾಲೂ ಜಾಹ್ನವಿ ಪಕ್ಕದಲ್ಲಿ ನಿಮ್ಮ ಅಣ್ಣ ಇರ್ತಿರ್ಲಿಲ್ಲ ಅಲ್ವಾ, ಅದಕ್ಕೆ ಅವಳು ಬೇಗ ಎದ್ದೇಳ್ತಿದ್ಲು, ಆದರೆ ರಾತ್ರಿ ನಿಮ್ಮ ಅಣ್ಣ ಖಂಡಿತ ಅವಳನ್ನು ಮಲಗೋದಕ್ಕೆ ಬಿಟ್ಟಿದ್ದಾನೋ ಇಲ್ವೋ ಅಂದನು ವೇದಾಂತ್. ಬೆಳಗ್ಗೆನೆ ಶುರು ಮಾಡ್ಕೊಂಡ್ಯಾ ಅಂತ ಅವನ ಬೆನ್ನಿಗೆ ಒಂದೇಟು ಕೊಟ್ಟ ಆರ್ಯನ್. ನಿನ್ನನ್ನು ನೋಡಿದರೆ ರಾತ್ರಿ ಎಲ್ಲ ನಿದ್ರೆಯೇ ಇಲ್ಲ ಹಾಗೆ ಕಾಣಿಸ್ತಿದೆಯಾ, ಅದಕ್ಕೆ ಹಾಗಂದೆ. ನಿನ್ನ ಮುಖ ನೋಡು ಮೊದಲು, ಆದರೆ ಎಲ್ಲರೂ ಇದ್ದಾರೆ, ಕ್ರಿಶ್ ಎಲ್ಲೂ ಕಾಣಿಸ್ತಿಲ್ಲ ಅಂತ ಆರ್ಯನ್ ಕೇಳ್ದ. ಆಫೀಸ್ನಲ್ಲಿ ಲೇಟ್ ಆಯಿತು ಅಂತ ಕ್ರಿಶ್ ರಾತ್ರಿ ಬರಲಿಲ್ಲ. ಆರ್ಯನ್ ಅವರೇ, ಇವತ್ತು ಬರ್ತೀನಿ ಅಂದಿದ್ದಾನೆ, ನಾವು ಯಾರೂ ಆಫೀಸ್ನಲ್ಲಿ ಇಲ್ಲ ಅಲ್ವಾ, ಅದಕ್ಕೆ ಕೆಲಸ ಜಾಸ್ತಿ ಆಗಿರಬಹುದು ಅಂದ್ಲು ಅವನಿ. ನಿನ್ನೆ ಒಂದೇ ದಿನ ತಾನೆ, ಇವತ್ತು ಭಾನುವಾರ, ನಾಳೆ ಹೇಗಿದ್ದರೂ ನಾವು ಆಫೀಸ್ಗೆ ಹೋಗ್ತೀವಿ ಅಲ್ವಾ ಅಂದ ಮನೋಜ್. ಅವನಿ, ಕ್ರಿಶ್ ಯಾವಾಗ ಬರ್ತೀನಿ ಅಂದಿದ್ದಾನೆ ಅಂತ ಕೇಳ್ದ ಆರ್ಯ. ಟೈಮ್ ಹೇಳಿಲ್ಲ ಆರ್ಯನ್ ಅವರೇ, ಬೆಳಗ್ಗೆನೇ ಬರ್ತೀನಿ ಅಂತ ಹೇಳಿದ್ದಾನೆ. ಯಾಕೆ ಆರ್ಯನ್ ಅವರೇ, ಏನಾದರೂ ಕೆಲಸ ಇತ್ತಾ ಅಂತ ಅವನಿ ಕೇಳಿದ್ದು. ನಮ್ಮ ಮನೆಯಲ್ಲಿ ಒಂದು ಫೈಲ್ ಇದೆ, ಬರುವಾಗ ತಗೊಂಡು ಬರ್ತಾನೋ ಏನೋ ಅಂತ ಕೇಳಿದೆ ಅಂದ ಆರ್ಯನ್. ಹಾಗಾದರೆ ನಾನು ಫೋನ್ ಮಾಡಿ ಕೇಳಲ ಆರ್ಯನ್ ಅವರೇ ಅಂದ್ಲು ಅವನಿ. ಒಂದು ಬಾರಿ ಫೋನ್ ಮಾಡು ಅವನಿ, ಬರುವಾಗ ಆ ಫೈಲ್ ತಗೊಂಡು ಬರಲು ಹೇಳೋಣ. ಸರಿ ಆರ್ಯನ್ ಅವರೇ, ನಾನು ಈಗಲೇ ಅವನಿಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಅವನಿ ಕ್ರಿಶ್ಗೆ ಕಾಲ್ ಮಾಡಿದ್ಲು. ಕ್ರಿಶ್ ಇನ್ನೂ ನಿದ್ರೆಯಲ್ಲೇ ಕಣ್ಣು ಬಿಡದ ಹಾಗೆ ಫೋನ್ ಆನ್ ಮಾಡಿ ಹಲೋ ಅಂದ. ಏನು ಸರ್, ಇನ್ನೂ ನಿದ್ರೆಯಿಂದ ಎದ್ದಿಲ್ವಾ, ನೀವು ಎದ್ದು ಅವನಿ ಕೇಳಿದ್ಲು. ಅವನಿ, ನೀನಾ, ಇಷ್ಟು ಬೇಗ ಕಾಲ್ ಮಾಡಿದೀಯಾ, ಏನು, ನೀನಿವತ್ತು ಬರ್ತೀನಿ ಅಂದಿದ್ದೆ ಅಲ್ವಾ, ಯಾವಾಗ ಬರ್ತೀಯಾ ಅಂತ ಕೇಳೋಣ ಅಂತ ಕಾಲ್ ಮಾಡಿದೆ, ಇವಾಗ ತಾನೇ ಎದ್ದೆ, ಬರ್ತೀನಿ ಬಿಡು ಅಂದ ಕ್ರಿಶ್. ಆರ್ಯನ್ ಅವರು ನಿನ್ನ ಜೊತೆ ಮಾತನಾಡಬೇಕು ಅಂತಿದ್ದಾರೆ ಕ್ರಿಶ್, ಈಗೋ ಫೋನ್ ಕೊಡ್ತೀನಿ ತಗೋ ಅಂತ ಆರ್ಯನ್ಗೆ ಫೋನ್ ನೀಡಿದ್ಲು. ಸರ್ ಮಾತನಾಡ್ತಾರಂತೆ ಅಂತ ಕ್ರಿಶ್ಗೆ ಹೇಳಿದ್ದಾಗ ಆರ್ಯನ್ ಅವರಿಗೆ ನನ್ನ ಹತ್ರ ಏನು ಕೆಲಸ ಅಂತ ಕ್ರಿಶ್ ಹೇಳೋ ಅಷ್ಟರಲ್ಲಿ ಆರ್ಯನ್ ಫೋನ್ ತಗೊಂಡು ಕೆಲಸ ಇದೆ, ಅದಕ್ಕೆ ನೀನು ಬರುವಾಗ ಹೇಳೋಣ ಅಂದಿದ್ದು ಅಂದ. ಗುಡ್ ಮಾರ್ನಿಂಗ್ ಆರ್ಯನ್ ಅವರೇ, ಏನು ಕೆಲಸ ಅಂತ ಹೇಳಿ ಅಂದ ಕ್ರಿಶ್. ಏನೂ ಇಲ್ಲ ಕ್ರಿಶ್, ನೀನು ನಮ್ಮ ಮನೆಗೆ ಹೋಗಿ ನನ್ನ ರೂಮ್ನಲ್ಲಿ ಒಂದು ಫೈಲ್ ಇರುತ್ತೆ, ಅದನ್ನು ತಗೊಂಡು ಬರ್ತೀಯಾ ಅಂತ ಕೇಳ್ದ ಆರ್ಯನ್. ಯಾವ ಫೈಲ್ ಸರ್, ಎಲ್ಲಿದೆ ಅಂತ ಹೇಳಿದರೆ ತಗೊಂಡು ಬರ್ತೀನಿ ಅಂದ. ನೀನು ನಮ್ಮ ಮನೆಗೆ ಹೋಗಿ ನನಗೆ ಕಾಲ್ ಮಾಡು ಕ್ರಿಶ್, ಎಲ್ಲಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಓಕೆ ಆರ್ಯನ್ ಅವರೇ, ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾನು ಹೋಗಿ ನಿಮಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಫೋನ್ ಇಟ್ಟ ಕ್ರಿಶ್. ಆರ್ಯನ್, ಕ್ರಿಶ್ ಏನಂದ, ತಗೊಂಡು ಬರ್ತೀನಿ ಅನ್ನ ಅಂತ ಕೇಳ್ದ ವೇದಾಂತ್. ಇನ್ನು ಅರ್ಧ ಗಂಟೆಯಲ್ಲಿ ಹೋಗಿ ಕಾಲ್ ಮಾಡ್ತೀನಿ ಅಂದಿದ್ದಾನೆ ಕಣೋ, ಇರಲಿ ನೀವುಗಳೆಲ್ಲ ಇವಾಗ ತಿಂಡಿ ಮಾಡಿದ್ರಾ ಅಂತ ಕೇಳ್ದ ಆರ್ಯನ್. ನೀನು ಬರದೆ ನಾವು ಹೇಗೆ ತಿಂಡಿ ತಿನ್ನೋದು ಅಂತ ಮನೋಜ್ ಹೇಳ್ದ. ಜಾಹ್ನವಿ ಹೇಳೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅನಿಸುತ್ತೆ, ನೀವು ಹೋಗಿ ತಿನ್ನಿ, ನಾನು ಜಾಹ್ನವಿಗೆ ರೂಮ್ಗೆ ತಿಂಡಿನ ತೊಗೊಂಡು ಹೋಗಿ ಕೊಡ್ತೀನಿ ಅಂದ ಆರ್ಯನ್. ಯಾಕಣ್ಣ, ಜಾಹ್ನವಿ ಬಂದಮೇಲೆ ತಿನ್ನೋಣ ಬಿಡು ಅಂದ್ಲು ಶಿವಾನಿ. ಶಿವಾನಿ, ನೀನು ಹೇಳೋದನ್ನು ಕೇಳು, ಜಾಹ್ನವಿ ಯಾವಾಗ ಹೇಳ್ತಾಳೋ ಗೊತ್ತಿಲ್ಲ, ನಾನು ಹೋಗಿ ಅವಳನ್ನು ಎಬ್ಬಿಸಿ ತಿನ್ನಿಸ್ತೀನಿ. ಸೀತಮ್ಮ, ತಿಂಡಿಯನ್ನು ಮೇಲ್ ರೂಮ್ಗೆ ತಗೊಂಡು ಬಾ, ನೀವುಗಳೆಲ್ಲ ಹೋಗಿ ತಿಂಡಿ ತಿನ್ನಿ, ಜಾಹ್ನವಿ ಇದ್ಮೇಲೆ ಅವಳನ್ನು ನಾನೇ ಕೆಳಗೆ ಕರ್ಕೊಂಡು ಬರ್ತೀನಿ ಅಂದ ಆರ್ಯನ್. ಸರಿ ಅಂತ ಅವರೆಲ್ಲರೂ ಡೈನಿಂಗ್ ಟೇಬಲ್ ಹತ್ರ ಹೋದರು. ಆರ್ಯನ್ ರೂಮಿಗೆ ಬಂದು ಜಾಹ್ನವಿ ಎದ್ದಿದ್ದಾಳ ಇಲ್ವಾ ಅಂತ ನೋಡಿದರೆ ಅವಳು ಮುದುರಿಕೊಂಡು ಮಲಗಿದ್ಲು. ಜಾಹ್ನವಿ, ನಿನಗೆ ಇವತ್ತು ಬೆಳಗಾಗಿದ್ರೆ ಗೊತ್ತಾಗಿಲ್ವಾ, ಅಷ್ಟೊಂದು ನಿದ್ರೆ ಬರ್ತಿದೆಯಾ ನಿನಗೆ ಅಂತ ಅವಳ ಹತ್ರ ಹೋದ ಆರ್ಯನ್. ಇತ್ತ ವೈಶಾಲಿ ಎದ್ದು ತುಂಬ ಖುಷಿಯಾಗಿ ರೆಡಿ ಆಗ್ತಿರೋದನ್ನು ನೋಡಿ
ಜ್ಯೋತಿ ಗಮನಿಸಿದ್ಲು. ಆರ್ಯನ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ದಿದ್ರು ಇದೇನಿದು, ಇವಳು ಇಷ್ಟೊಂದು ಖುಷಿಯಾಗಿ ರೆಡಿ ಆಗ್ತಾ ಇದ್ದಾಳೆ. ರಾತ್ರಿ ಆ ಬಾಲನ್ ರೂಮಿಂದ ಬಂದಾಗಿಂದ ಇವಳಲ್ಲಿ ಏನೋ ಒಂಥರ ಬದಲಾವಣೆ ಕಾಣಿಸ್ತಿದೆಯಲ್ಲ ಅಂತ ಯೋಚಿಸ್ತಾ, ಈ ಕಳ್ಳಿ ನನ್ನ ಫೋನ್ ಕೂಡ ಕೊಡ್ತಿಲ್ಲ, ಅಮ್ಮ ಅವ್ರ ಜೊತೆ ಮಾತನಾಡಬೇಕು, ಮೊದಲು ಇವಳಿಂದ ಫೋನ್ ತೊಗೋಬೇಕು ಅಂದ್ಕೊಂಡು ವೈಶು ಅಂತ ಕರೆದ್ಲು. ಏನೋ ಹೇಳು ಅಂದ್ಲು ವೈಶಾಲಿ. ಒಂದು ಬಾರಿ ಫೋನ್ ಕೊಡು, ನಮ್ಮ ಅಮ್ಮ ಅವ್ರ ಜೊತೆ ಮಾತನಾಡ್ಕೊಡ್ತೀನಿ ಅಂತ ಕೇಳಿದ್ಲು ಜ್ಯೋತಿ. ನಿಮ್ಮ ಅಮ್ಮನ ಜೊತೆ ದಿನಾಲೂ ಮಾತನಾಡ್ತಾಳೆ ಇರ್ತೀಯ ಅಲ್ವಾ, ಇವತ್ತು ಒಂದಿನ ಮಾತಾಡ್ತಿದ್ರೆ ಏನೂ ಆಗಲ್ಲ ಬಿಡು, ಬಾ ಹೋಗೋಣ ಅಂದ್ಲು ವೈಶಾಲಿ. ಎಲ್ಲಿಗೆ ಹೋಗೋದು ಅಂತ ಕೇಳಿದ್ಲು ಜ್ಯೋತಿ. ನಮ್ಮ ಮನೆಗೆ ಹೋಗಿ ಬರಬೇಕು, ನೀನು ಬಂದರೆ ಇಬ್ಬರು ಒಟ್ಟಿಗೆ ಹೋಗಿ ಬರೋಣ ಅಂದ್ಲು ವೈಶಾಲಿ. ಇವಾಗ ಅಲ್ಲಿಗೆ ಯಾಕೆ ಹೋಗಬೇಕು, ನಿನಗೆ ಕೆಲಸ ಇದ್ದರೆ ನೀನು ಹೋಗು, ನಾನು ಯಾಕೆ, ನಾನು ಬರಲ್ಲ ಅಂತ ಕೋಪದಿಂದ ಹೇಳಿದ್ಲು ಜ್ಯೋತಿ. ನಾನೇನು ಹೇಳಿದರೆ ನೀನು ಅದನ್ನೇ ಮಾಡಬೇಕು ಅಂತ ನಿನಗೆ ಮೊದಲೇ ಹೇಳಿದ್ದೀನಿ ಅಲ್ವಾ ಅಂತ ಕೈ ಹಿಡಿದು ಹೊರಗಡೆ ಹೇಳ್ಕೊಂಡು ಬಂದಳು ವೈಶಾಲಿ. ವೈಶಾಲಿ, ನೀನು ಮಾಡ್ತಿರುವ ಕೆಲಸ ಖಂಡಿತ ಚೆನ್ನಾಗಿಲ್ಲ ಅಂದ್ಲು ಜ್ಯೋತಿ. ನಾನು ಒಳ್ಳೆಯದು ಕೆಟ್ಟದ್ದು ನನಗೆ ಗೊತ್ತು ಬಿಡು, ನೀನು ಹೇಳಿದರೆ ಮಾತ್ರ ನನಗೆ ತಿಳಿಬೇಕಾ ಅಂದ್ಲು ವೈಶಾಲಿ. ನಿನಗೆ ಬುದ್ಧಿ ಇದ್ದರೆ ನೀನು ಹೀಗೆ ಯಾಕಿರ್ತೀಯ ಅಂತ ಇಬ್ಬರು ಹೊರಗಡೆ ಹೋಗ್ತಿರುವಾಗ ಹೊರಗೆ ಲಾನ್ನಲ್ಲಿ ಕುಳಿತಿದ್ದ ಶರ್ಮಿಳಾ, ಎಲ್ಲಿಗೆ ಹೊರಟಿದ್ದೀರಾ ಅಂತ ಕೇಳಿದ್ಲು. ಆಂಟಿ, ನಮಗೆ ಮನೆ ಹತ್ರ ಸ್ವಲ್ಪ ಕೆಲಸ ಇದೆ, ಹಾಗಾಗಿ ಹೋಗಿ ತಕ್ಷಣ ಬರ್ತೀವಿ ಅಂದ್ಲು ವೈಶಾಲಿ. ಇಲ್ಲಿ ನಿಮಗೇನು ಕೆಲಸ ಇದೆ, ತಕ್ಷಣ ಆಗದಿದ್ರೆ ಯಾವಾಗಲಾದರೂ ಬನ್ನಿ ಅಂದ್ಲು ಶರ್ಮಿಳಾ. ಶರ್ಮಿಳಾ ಹಾಗೆ ಹೇಳಿದ ತಕ್ಷಣ ವೈಶಾಲಿ ಮುಖ ಸಣ್ಣದಾಗಿ ಹೋಯಿತು. ಸರಿ ಆಂಟಿ ಅಂತ ಇಬ್ಬರು ಕೂಡ ಹೊರಗೆ ಬಂದರು. ಆಂಟಿ ಹೇಳಿದ್ದು ನಿಜಾನೇ ಅಲ್ವಾ, ನಮಗೆ ಅಲ್ಲಿ ಏನು ಕೆಲಸ ಇದೆ, ಇಲ್ಲಿ ಸುಮ್ಮನೆ ಕುಳಿತು ತಿನ್ನೋದು ಬಿಟ್ಟು ಯಾಕೆ ಹೊರಟಿದೀಯ ವೈಶಾಲಿ ಅಂದ್ಲು ಜ್ಯೋತಿ. ನಿನಗೆ ಚಾನ್ಸ್ ಸಿಕ್ಕರೆ ಬಿಡಲ್ಲ ಅಲ್ವಾ, ನೀನು ಎಂದು ಇಬ್ಬರು ಹೊರಗೆ ಹೋದರು. ನಿನ್ನೆಯಿಂದ ಆರ್ಯನ್ ಮನೆಗೆ ಬಂದಿಲ್ಲ, ಫೋನ್ ಮಾಡಿದರೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಶರ್ಮಿಳಾ ಕಾಲ್ ಮಾಡಿದ್ಲು. ಇತ್ತ ಆರ್ಯನ್ ಜಾಹ್ನವಿ ಹತ್ರ ಹೋಗಿ, ಜಾಹ್ನವಿ ಬೆಳಗಾಗಿ ತುಂಬ ಸಮಯ ಆಯಿತು, ಏಳು ಅಂತ ಕರೆದ. ಆರ್ಯನ್ ಅವರೇ, ನನಗೆ ಇನ್ನೂ ನಿದ್ರೆ ಬರ್ತಾ ಇದೆ, ಇನ್ನೊಂದು ಅರ್ಧ ಗಂಟೆ ಮಲಗ್ತೀನಿ. ಆರ್ಯನ್ ಕಾಲಿನ ಮೇಲೆ ತಲೆ ಇಟ್ಟು ಮಲಗಿಕೊಂಡ್ಳು ಜಾಹ್ನವಿ. ಜಾಹ್ನವಿ ತಿಂಡಿ ತಿಂದು ಆಮೇಲೆ ಬೇಕಿದ್ರೆ ಮಲಗು ಅಂದ ಆರ್ಯನ್. ಜಾಹ್ನವಿ ಎದ್ದು ಸರಿ ನಾನು ಫ್ರೆಶ್ ಆಗಿ ಬರ್ತೀನಿ ಅಂತ ವಾಶ್ರೂಮ್ಗೆ ಹೋದ್ಲು. ಜಾಹ್ನವಿ ಬರೋ ಅಷ್ಟರಲ್ಲಿ ಸೀತಮ್ಮ ತಿಂಡಿಯನ್ನು ರೂಮ್ನಲ್ಲಿಟ್ಟು ಹೋಗಿದ್ಲು. ಜಾಹ್ನವಿ ರೂಮ್ಗೆ ಬರ್ತಿದ್ದಂತೆ ಆರ್ಯನ್ ಕರೆದು, ಬಾ ಜಾಹ್ನವಿ, ರಾತ್ರಿ ಕೂಡ ನೀನು ಏನೂ ತಿಂದಿಲ್ಲ ಅಂದ. ಇಷ್ಟೊಂದು ಸಮಯ ಆಗೋವರೆಗೂ ನೀವು ಯಾಕೆ ನನ್ನನ್ನು ಎಬ್ಬಿಸಲಿಲ್ಲ ಆರ್ಯನ್ ಅವರೇ, ನೀವು ಬೇಗ ಎಬ್ಬಿಸಿದರೆ ನಾನು ಬೇಗ ಎದ್ದು ಕೆಳಗೆ ಹೋಗಿ ಎಲ್ಲರ ಜೊತೆ ಕೂತು ತಿಂಡಿ ತಿಂತಿದ್ದೆ ಅಲ್ವಾ ಅಂದ್ಲು ಜಾಹ್ನವಿ. ಇವಾಗ ತಾನೇ ನಿನ್ನನ್ನು ಎಬ್ಬಿಸಿದೆ, ಆಗಲೇ ನಿದ್ರೆ ಬರ್ತಾ ಇದೆ, ಅರ್ಧ ಗಂಟೆ ಮಲಗ್ತೀನಿ ಅಂದೆ, ಅದು ಇಷ್ಟೊಂದು ಸಮಯ ಆಗಿದೆ ಅಂತ ನನಗೆ ಗೊತ್ತಾಗಲಿಲ್ಲ ಆರ್ಯನ್ ಅವರೇ. ಆದರೂ ಇವಾಗ ನೀನು ಎದ್ದು ಏನು ಮಾಡಬೇಕು, ನೀನು ಎಷ್ಟು ರೆಸ್ಟ್ ತಗೊಂಡ್ರೆ ಅಷ್ಟು ಒಳ್ಳೆಯದು ನಿನಗೆ ಅಂದ ಆರ್ಯನ್. ಅಬ್ಬಾ, ನನಗೆ ಏನಾಗಿದೆ ಅಂತ ನಿನ್ನೆಯಿಂದ ಎಲ್ಲರೂ ರೆಸ್ಟ್ ಅಂತಿದ್ದೀರಾ ಅಂದ್ಲು ಜಾಹ್ನವಿ. ಆರ್ಯನ್ ಇಡ್ಲಿ ತುಂಡು ಮಾಡಿ ಅವಳ ಬಾಯಿಗೆ ಇಡ್ತಾ, ರಾತ್ರಿ ಚಳಿಗೆ ಯಾರು ನಡುಗ್ತಾ ಇದ್ರೋ ಅಂದ. ನಿನ್ನೆ ಸ್ವಲ್ಪ ಜಾಸ್ತಿ ತಿರುಗಿದೆ ಅಲ್ವಾ ಆರ್ಯನ್ ಅವರೇ, ಅದಕ್ಕೆ ಸ್ವಲ್ಪ ಜ್ವರ ಬಂದಿತ್ತು ಅಷ್ಟೇ, ಇನ್ನೇನೂ ಇಲ್ಲ ಅಂತ ಆರ್ಯನ್ಗೆ ತಿನ್ನಿಸಲು ಹೋದ್ಲು. ನಾನು ತಿಂತೀನಿ ಬಿಡು ಜಾನು ಅಂದ ಆರ್ಯನ್. ನೀವು ನನಗೆ ತಿನ್ನಿಸಿದ್ರಿ ಅಲ್ವಾ, ಈಗ ನೀವು ತಿನ್ನಿ ಅಂದ್ಲು ಅವಳು. ಸರಿ ಅಂತ ಜಾಹ್ನವಿ ತಿನ್ನಿಸ್ತಿದ್ರೆ ತಿಂತ, ಇವತ್ತು ತಿಂಡಿ ತುಂಬ ರುಚಿಯಾಗಿದೆ ಜಾಹ್ನವಿ ಅಂದ ಆರ್ಯನ್. ಹೌದಾ ಎನ್ನುತ್ತಾ ದೋಸೆ ಪೀಸ್ ಅವನ ಬಾಯಿಗೆ ಇಟ್ಲು. ನೀನು ಇಷ್ಟೊಂದು ಪ್ರೀತಿಯಿಂದ ತಿನ್ನಿಸ್ತಿದ್ರೆ ರುಚಿಯಾಗಿ ಇರದೇ ಇರುತ್ತಾ ಅನ್ನುತ್ತಾ ಜಾಹ್ನವಿ ತಿನ್ನಿಸ್ತಿದ್ದ ದೋಸೆಯನ್ನು ತಿಂದು, ಸಾಕು ಜಾಹ್ನವಿ, ಇವಾಗಲೇ ತುಂಬ ತಿಂದಿದ್ದೀನಿ ಅಂದ. ಏನು ತಿಂದಿದ್ದೀರಾ, ಒಂದೇ ಒಂದು ದೋಸೆ ತಿಂದಿದ್ದೀರಾ ಅಷ್ಟೇ ಅಲ್ವಾ ಅಂದ್ಲು. 3-4 ತಿನ್ನಿಸಿ ಒಂದೇ ಒಂದು ಅಂತಿದೆಯಾ, ನೀನು ದಿನಾಲೂ ಹೀಗೆ ತಿನ್ನಿಸಿದ್ರೆ ಆಮೇಲೆ ನಿನಗೆ ಕಷ್ಟ ಅಂದ ಆರ್ಯನ್. ನನಗೆ ಕಷ್ಟ ಆರ್ಯನ್ ಅವರೇ ಅಂತ ಎದ್ದು ಹೋಗಿ ಕೈ ತೊಳ್ಕೊಂಡು ಬಂದು ಕೇಳಿದ್ಲು. ಆರ್ಯನ್ ಕೂಡ ಎದ್ದು ನೀರು ಕುಡಿದು, ನನ್ನ ಭಾರವನ್ನು ನೀನೇ ಹೊರಬೇಕಲ್ಲ ಬಂಗಾರ ಅಂದ. ನಾನು ನಿಮ್ಮ ಭಾರವನ್ನು ಹೊರೋದಾ ಆರ್ಯನ್ ಅವರೇ, ನನಗೆ ಅರ್ಥ ಆಗಿಲ್ಲ. ಆರ್ಯನ್ ಜಾಹ್ನವಿ ಹತ್ರ ಹೋಗಿ ಅವಳನ್ನು ಅಪ್ಕೊಂಡು ಅವಳ ಕಿವಿಯಲ್ಲಿ ಏನೋ ಹೇಳ್ದ ತಕ್ಷಣ ಜಾಹ್ನವಿ ಮುಖವೆಲ್ಲ ನಾಚಿಕೆಯಿಂದ ಕೆಂಪಗಾಗಿ, ಛೀ ಹೋಗಿ ಆರ್ಯನ್ ಅವರೇ,
ಅಂತ ಅವನನ್ನು ಪಕ್ಕಕ್ಕೆ ತಳ್ಳಿದ್ಲು. ಹತ್ತಿರ ಬಂದು ಹೇಳಿದ್ದಕ್ಕೆ ಇಷ್ಟೊಂದು ನಾಚಿಕೆ ಪಟ್ಟರೆ ಆ ದಿನ ಏನು ಮಾಡ್ತೀಯ ಬಂಗಾರ ಅಂದ ಆರ್ಯನ್. ಆರ್ಯನ್ ಅವರೇ ಎನ್ನುತ್ತಾ ಆರ್ಯನ್ ಎದೆಯಲ್ಲಿ ತಲೆ ಮುಚ್ಕೊಂಡ್ಳು ಜಾಹ್ನವಿ. ಆರ್ಯನ್ ಅವಳನ್ನು ಸುತ್ತುವರೆದು ನಾವು ಪ್ರೀತಿಯಿಂದ ಒಂದಾಗುವುದು ಆ ದಿನಕ್ಕಾಗಿ ನಾನು ಕಾಯ್ತಿದ್ದೀನಿ ಜಾಹ್ನವಿ ಅಂದ. ಆಗ ಜಾಹ್ನವಿ, ಮೊದಲು ನಿಮಗಿರುವ ಸಮಸ್ಯೆಯನ್ನು ಬಗೆಹರಿಸಿ ಆರ್ಯನ್ ಅವರೇ, ಆಮೇಲೆ ನೀವು ಹೇಳಿದ ಹಾಗೆ ಆನಂದವಾಗಿ ಇರಬಹುದು. ನಾನು ಕೂಡ ಅದೇ ಅಂದ್ಕೋತಿದ್ದೀನಿ ಜಾಹ್ನವಿ. ಮನೆಗೆ ಹೋದ ತಕ್ಷಣ ನಾನು ಮಾಡೋ ಮೊದಲ ಕೆಲಸ ಅದೇ ಆಗಿರುತ್ತೆ ಅಂದ್ಕೊಂಡಿದ್ದಾನೆ. ಅದನ್ನೇ ಮಾಡ್ತೀನಿ ಅಂದ. ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಆರ್ಯನ್ ಅವರೇ? ಹೇಳೋದು ಯಾಕೆ, ಮನೆಗೆ ಹೋದ್ಮೇಲೆ ನಿನಗೆ ಗೊತ್ತಾಗುತ್ತೆ ಅಲ್ವಾ ಜಾಹ್ನವಿ ಅಂದ ಆರ್ಯನ್. ಸರಿ ಬಿಡಿ, ನಿಮಗೆ ಇಷ್ಟ ಇಲ್ಲದಿದ್ದರೆ ಹೇಳಬೇಡಿ, ನಡೀರಿ ಈಗ ಹೋಗೋಣ. ಶಿವಾನಿ ಅವರೆಲ್ಲ ಏನು ಮಾಡ್ತಿದ್ದಾರೋ ಏನೋ ಅಂದ್ಲು. ಶಿವಾನಿಗೆ ಬೋರ್ ಆಗದ ಹಾಗೆ ನೋಡ್ಕೊಳ್ಳಲು ನಿಮ್ಮ ಅಣ್ಣ ಅವರೆಲ್ಲ ಇದ್ದಾರೆ ಬಿಡು. ಇವಾಗ ನೀನು ಹೋಗಿ ಮಾಡಬೇಕಾಗಿದ್ದು ಏನೂ ಇಲ್ಲ, ಇಲ್ಲಿ ಕೂತ್ಕೋ, ಏನು ಮಾಡೋದು ಆರ್ಯನ್ ಅವರೇ ಅಂದ್ಲು. ನೀನು ಮಾಡ್ತೀನಿ ಅಂದರೆ ತುಂಬ ಕೆಲಸಗಳಿವೆ ಅಂದ ಆರ್ಯ. ಇಲ್ಲಿ ಅಷ್ಟೊಂದು ಕೆಲಸಗಳು ಏನಿದ್ದಾವೆ ಆರ್ಯನ್ ಅವರೇ, ನಾನು ತೋರಿಸ್ತೀನಿ ನೋಡು, ನೀನು ಕೂಡ ಹಾಗೇನೆ ಮಾಡು ಅಂದ ಆರ್ಯ. ಹೌದಾ, ಏನು ತೋರಿಸಿ, ನಾನು ಚಿಟಿಕೆಯಲ್ಲಿ ಮಾಡ್ತೀನಿ ಅಂದ್ಲು ಜಾಹ್ನವಿ. ಹಾಗೆ ಆಗಲಿ ಅಂತ ಆರ್ಯನ್ ಜಾಹ್ನವಿ ಹತ್ರ ಬಂದು ಅವಳ ಮುಖವನ್ನು ತನ್ನ ಕೈಗಳಲ್ಲಿ ತಗೊಂಡು ಅವಳ ಕಣ್ಣುಗಳಲ್ಲಿ ನೋಡ್ತಿದ್ರೆ, ಆರ್ಯನ್ ಅವರೇ ಕೆಲಸ ಕಲಿಸ್ಕೊಡ್ತೀನಿ ಅಂತ ಹೀಗೆ ಕಣ್ಗಳನ್ನೇ ನೋಡ್ತಿದ್ದೀರಲ್ಲ ಯಾಕೆ ಅಂದ್ಲು ಜಾಹ್ನವಿ. ಇದು ಕೂಡ ಕೆಲಸನೇ ಬಂಗಾರ, ನಾನು ಮಾಡಿದ ಹಾಗೆ ನೀ ಮಾಡಬೇಕು ಅಂತ ಇನ್ನೂ ಮುಖದ ಹತ್ತಿರ ಬರುವಷ್ಟರಲ್ಲಿ ಜಾಹ್ನವಿ ನಾಚಿಕೆಯಿಂದ ಕಣ್ಣು ಮುಚ್ಕೊಂಡ್ಳು. ಆರ್ಯನ್ ಅವಳ ನಡುಗ್ತಿರುವ ತುಟಿಗಳ ಮೇಲೆ ಕೈಯಿಂದ ಸವರ್ತಾ ಮುತ್ತು ಕೊಡಲು ಮುಂದೆ ಬಾಗ್ತಿದ್ದಂತೆ ಅದಕ್ಕೆ ಅಂತ ಶಿವಾನಿ ಹೊರಗಡೆಯಿಂದ ಕರೆದ್ಲು. ಈ ಕತೆ ಮುಂದುವರಿಯುವುದು. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.